Dear students, welcome to Read CG Success for All Career Growth YouTube tutorial classes. So, today in this video, State Syllabus Karnataka, Subject Science, Subject Code 83E, Class 10 SSLC, NCERT textbook. In Subject Science Part 1, Chapter 1, Chemical Reactions and Equations. This chapter is related chemistry, rasayana shastra. So let us begin. The following situations of daily life. In chapter 1, chemical reactions and equations, the following situations of daily life. ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡುವ ಸಂದರ್ಭಗಳು. ಮಿಲ್ಕ್ ಈಸ್ ಲೆಫ್ಟ್ ಎಟ್ ರೂಮ್ ಟೆಂಪರೇಚರ್ ಡ್ಯೂರಿಂಗ್ ಸಮ್ಮರ್ಸ್. ಮಿಲ್ಕ್ ಅಂದರೆ ಹಾಲು, ಲೆಫ್ಟ್ ಅಂದರೆ ಇಟ್ಟಾಗ, ರೂಮ್ ಟೆಂಪರೇಚರ್ ಅಂದರೆ ಕೊಠಡಿ ತಾಪಮಾನ, ಡ್ಯೂರಿಂಗ್ ಸಮ್ಮರ್ ಅಂದರೆ ಬೇಸಿಗೆಗಾಲ, ಬೇಸಿಗೆಯ ಸಮಯ. ನೀವು ಮನೆಯಲ್ಲಿ ಬೇಸಿಗೆ ಸಮಯದಲ್ಲಿ ಹಾಲು ಮರೆತು ಇಟ್ಟಾಗ ರೂಮ್ ಟೆಂಪರೇಚರ್ ಕೊಠಡಿ ತಾಪಮಾನ ಹೆಚ್ಚು ಇರುವಾಗ ಬೇಸಿಗೆ ಸಮಯದಲ್ಲಿ, ಬೇಸಿಗೆ ಸಮಯದಲ್ಲಿ ಮಿಲ್ಕ್ ಹಾಲು ಒಡೆದು ಹೋಗುತ್ತದೆ. ಹೀಗಾಗಿ ಆ ಪ್ರಕ್ರಿಯೆ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತದೆ, ಅಂದರೆ ರಾಸಾಯನಿಕ ಪ್ರತಿಕ್ರಿಯೆ ಇದರಲ್ಲಿ ಒಳಗೊಂಡಿರುತ್ತದೆ. ಆನ್ ಐರನ್ ತವಾ, ಪ್ಯಾನ್, ನೇಲ್ ಈಸ್ ಲೆಫ್ಟ್ ಎಕ್ಸ್ಪೋಸ್ಡ್ ಟು ಹ್ಯೂಮಿಡ್ ಅಟ್ಮಾಸ್ಫಿಯರ್. ಮನೆಯಲ್ಲಿ ಜೋಳದ ರೊಟ್ಟೆ, ಗೋಧಿ ಚಪಾತಿ ಮಾಡುವ ಕಬ್ಬಿಣದ ಹಂಚು, ಐರನ್ ತವಾ ಅಥವಾ ಪ್ಯಾನ್, ದೋಸೆ ಮಾಡುವ ಪ್ಯಾನ್, ತವಾ, ಹಂಚು. ನೇಲ್, ಗೋಡೆಗೆ ಬಳಸುವ ಕಬ್ಬಿಣದ ಮಳೆ. ಲೆಫ್ಟ್, ನೀವು ಮರೆತು ಅಥವಾ ನೀವು ಹ್ಯೂಮಿಡ್ ಅಟ್ಮಾಸ್ಫಿಯರ್ ಅಂದರೆ ಗಾಳಿಯಲ್ಲಿ ಹೆಚ್ಚಿರುವ ನೀರಿನ ಅಂಶ ಅಥವಾ ತೇವಾಂಶಯುಕ್ತ ವಾತಾವರಣದಲ್ಲಿ ನೀವು ಈ ಕಬ್ಬಿಣದ ಹಂಚು, ಐರನ್ ತವಾ ಅಥವಾ ಗೋಡೆಗೆ ಬಳಸುವ ಕಬ್ಬಿಣದ ಮೊಳೆ ಇಟ್ಟಾಗ, ಎಕ್ಸ್ಪೋಸ್ ಆದಾಗ ಹ್ಯೂಮಿಡ್
ಅಟ್ಮಾಸ್ಫಿಯರ್ ಅಂದರೆ ತೇವಾಂಶಯುಕ್ತ ವಾತಾವರಣದಲ್ಲಿ ಇದ್ದಾಗ. ಅದು ಕಿಲಿಪು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ತುಕ್ಕು ಹಿಡಿಯುತ್ತದೆ. ತುಕ್ಕು ಹಿಡಿದಾಗ ಈ ಪ್ರಕ್ರಿಯೆಯು ರಾಸಾಯನಿಕ ಪ್ರತಿಕ್ರಿಯೆಗಳಲ್ಲಿ ಒಂದಾಗಿರುತ್ತದೆ. ಹೀಗಾಗಿ ಆ ಪ್ರತಿಕ್ರಿಯೆ ಒಳಗೊಂಡ ಈ ಅಂಶವನ್ನು ನಾವು ಕೆಮಿಕಲ್ ರಿಯಾಕ್ಷನ್ಸ್ ರಾಸಾಯನಿಕ ಪ್ರಕ್ರಿಯೆ ಇದರಲ್ಲಿ ಒಳಗೊಂಡಿರುತ್ತದೆ ಎಂದು ನಾವು ಭಾವಿಸುತ್ತೇವೆ ಅಂತ ನಾವು ಅಂದುಕೊಳ್ಳಬೇಕು. ಗ್ರೇಪ್ಸ್ ಗೆಟ್ ಫರ್ಮೆಂಟೆಡ್. ಗ್ರೇಪ್ಸ್ ದ್ರಾಕ್ಷಿಗಳು ಫರ್ಮೆಂಟೆಡ್ ಅಂದರೆ ಹುಳಿ ಬರು ಅಥವಾ ಹುಳಿ ಹಿಡಿ. ನೀವು ಮನೆಯಲ್ಲಿ ಅಥವಾ ತೋಟದಲ್ಲಿ ಇರುವಂತಹ ಗ್ರೇಪ್ಸ್ ಅಥವಾ ಮಾರಾಟ ಮಾಡುವ ಗ್ರೇಪ್ಸ್ ಅಥವಾ ಕಾರ್ಖಾನೆ ಫ್ಯಾಕ್ಟ್ರಿಗಳಲ್ಲಿ ದ್ರಾಕ್ಷಿಗಳು ಗ್ರೇಪ್ಸನ್ನು ನೀವು ಬಳಸುವುದನ್ನು ನೋಡಿದ್ದೀರಿ. ಅದು ಸಾಮಾನ್ಯವಾಗಿ ಫರ್ಮೆಂಟೆಡ್ ಅಥವಾ ಫರ್ಮೆಂಟೇಷನ್ ಹುಳಿ ಹಿಡಿದಾಗ ಆ ಒಂದು ಪ್ರಕ್ರಿಯೆ ಅದಕ್ಕೆ ನಾವು ಒಂದು ಸಾಮಾನ್ಯವಾಗಿ ಕೆಮಿಕಲ್ ರಿಯಾಕ್ಷನ್ ಅಂದರೆ ರಾಸಾಯನಿಕ ಪ್ರತಿಕ್ರಿಯೆ ಎಂದು ನಾವು ಕರೆಯುತ್ತೇವೆ. ಇಲ್ಲಿ ನೋಡಿ, ಫುಡ್ ಈಸ್ ಕುಕ್ಡ್. ಫುಡ್ ಈಸ್ ಕುಕ್ಡ್ ಅಂದರೆ ಮನೆಯಲ್ಲಿ ಆಹಾರ ಅಡುಗೆ ತಯಾರಿಕೆ ಮಾಡುವಾಗ ಸಾಮಾನ್ಯವಾಗಿ ನಾವು ಒಲೆ ಇಂದ ಅಡುಗೆ ಆಹಾರ ತಯಾರಿಕೆ ಮಾಡುವಾಗ ನಮಗೆ ಬೇಕಾಗಿರುವುದು ಅಗ್ನಿ ಅಂದರೆ ಫೈರ್. ನೀವು ಅಗ್ನಿಯನ್ನು ಉಪಯೋಗ ಮಾಡಿ ಆಹಾರ ಅಡುಗೆ ತಯಾರು ಮಾಡಿದಾಗ ಸಾಮಾನ್ಯವಾಗಿ ಉಪಹಾರ ತಯಾರಿಕೆ ಆದಾಗ ಈ ಒಂದು ಸಾಮಾನ್ಯ ಪ್ರತಿಕ್ರಿಯೆ ಇದಕ್ಕೆ ನಾವು ರಾಸಾಯನಿಕ ಪ್ರತಿಕ್ರಿಯೆಗಳು ಇದರಲ್ಲಿ ಒಂದು ಅಂಶ ಎಂದು ನಾವು ಅಂದುಕೊಳ್ಳಬೇಕು. ಫುಡ್ ಈಸ್ ಕುಕ್ಡ್. ಇಟ್ ಈಸ್ ಆಲ್ಸೋ ಅ chemical reaction because food is cooked with help of a fire. Food gets digested in our body. ನಾವು ಉಪಹಾರ ಸೇವಿಸಿದಾಗ ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತದೆ. ಸಾಮಾನ್ಯವಾಗಿ ಊಟ ನಾವು ಸೇವಿಸಿದಾಗ ಅದು ಪರಿಪೂರ್ಣವಾಗಿ ಜೀರ್ಣವಾಗಬೇಕು. ಅಂದರೆ ನಮ್ಮ ಹೊಟ್ಟೆ ಸ್ಟಮಕ್ ಅದರಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್ ಏನು ಮಾಡುತ್ತೆ, ನಾವು ಸೇವಿಸಿದ ತೆಗೆದುಕೊಂಡ ಆಹಾರ ಅದು ಹೊಟ್ಟೆಯಲ್ಲಿ ಪೂರ್ಣವಾಗಿ ಜೀರ್ಣಗೊಳ್ಳುತ್ತದೆ. ಇದು ಒಂದು ಸಾಮಾನ್ಯವಾದ ಪ್ರಕ್ರಿಯೆಯಲ್ಲಿ ಬರುತ್ತದೆ. ಈ ಪ್ರಕ್ರಿಯೆ ಇದಕ್ಕೆ ನಾವು ರಾಸಾಯನಿಕ ಪ್ರತಿಕ್ರಿಯೆ ಅಥವಾ ಕೆಮಿಕಲ್ ರಿಯಾಕ್ಷನ್ ಅಂತ ತಿಳಿದುಕೊಳ್ಳಬೇಕು. ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತದೆ. ಅದು ನಾವು ಸೇವಿಸಿದ ಆಹಾರವನ್ನು ಪರಿಪೂರ್ಣವಾಗಿ ಜೀರ್ಣಗೊಳಿಸಲು ಸಹಾಯ ಮಾಡುತ್ತದೆ. ಈಗ ನೋಡಿ, ವಿ ರೆಸ್ಪೈರ್ ಅಂದರೆ ನಾವು ಉಸಿರಾಡ್ತೀವಿ. ಇಂಟೇಕ್, ಬ್ರೀತ್ ಇನ್,
ಆಕ್ಸಿಜನ್, ನಾವು ಆಮ್ಲಜನಕ ಆಕ್ಸಿಜನನ್ನು ತೆಗೆದುಕೊಳ್ಳುತ್ತೀವಿ. ವಿ ಬ್ರೀತ್ ಔಟ್, ಎಕ್ಸ್ಹೇಲ್ ಕಾರ್ಬನ್ ಡೈಆಕ್ಸೈಡ್, ಅಂದರೆ ನಾವು ಶರೀರ ಒಳಗಡೆ ಉತ್ಪಾದನೆಯಾದ ಕಾರ್ಬನ್ ಡೈಆಕ್ಸೈಡನ್ನು ನಾವು ಹೊರಗಡೆ ಬಿಡುಗಡೆ ಮಾಡುತ್ತೀವಿ. ಹೀಗಾಗಿ ನಾವು ಆಮ್ಲಜನಕ ತೆಗೆದುಕೊಂಡು ಆಕ್ಸಿಜನ್ ತೆಗೆದುಕೊಂಡು ನಮ್ಮ ಶರೀರದಲ್ಲಿ ಉತ್ಪಾದನೆಯಾದ ಕಾರ್ಬನ್ ಡೈಆಕ್ಸೈಡನ್ನು ನಾವು ಹೊರಗಡೆ ಬಿಡುಗಡೆ ಮಾಡುತ್ತೀವಿ. ಬ್ರೀತ್ ಇನ್, ಉಸಿರು ಒಳಗೆ ತೆಗೆದುಕೋ. ಬ್ರೀತ್ ಔಟ್, ಉಸಿರು ಹೊರಗೆ ಚೆಲ್ಲು. ಇದಕ್ಕೆ ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಭೂಮಿ ಮೇಲೆ ಇರುವ ಮನುಷ್ಯರು, ಪ್ರಾಣಿಗಳು ಸಾಮಾನ್ಯವಾಗಿ ಉಸಿರಾಟ ಮಾಡುತ್ತವೆ. ಹೀಗಾಗಿ ನಾವು ಆಮ್ಲಜನಕ ತೆಗೆದುಕೊಂಡು ಶರೀರದಲ್ಲಿ ಉತ್ಪಾದನೆಯಾದ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಚೆಲ್ಲಿದಾಗ ಈ ಒಂದು ಸಾಮಾನ್ಯ ಪ್ರಕ್ರಿಯೆ, ಇದಕ್ಕೆ ನಾವು ಕೆಮಿಕಲ್ ರಿಯಾಕ್ಷನ್, ರಾಸಾಯನಿಕ ಪ್ರತಿಕ್ರಿಯೆ ಎಂದು ನಾವು ಅಂದುಕೊಳ್ಳಬೇಕು. I hope, dear students, you have understood all these points related to chemical reactions in Kannada language. It is very helpful for slow learner students. ಈಗ ಮೀನಿಂಗ್, ಅರ್ಥ. ರೂಮ್ ಟೆಂಪ್ರೇಚರ್, ಕೊಠಡಿಯ ತಾಪಮಾನ. ಸಾಮಾನ್ಯವಾಗಿ ನಾವು ಮನುಷ್ಯರು ಮನೆಯಲ್ಲಿ ವಾಸ ಮಾಡ್ತೀವಿ. ಅದೇ ರೀತಿ ಸಾಮಾನ್ಯವಾಗಿ ಲ್ಯಾಬ್ರೋಟರಿ, ಪ್ರಯೋಗಾಲಯ, ಕೊಠಡಿ. ಹೀಗಾಗಿ ಕೊಠಡಿಯ ತಾಪಮಾನ ಅಂದರೆ ರೂಮ್ ಟೆಂಪ್ರೇಚರ್, ಅದು ಪ್ರಯೋಗಾಲಯ, ಲ್ಯಾಬ್ರೋಟರಿ ರೂಮ್ ಅಥವಾ ನಾವು ದಿನನಿತ್ಯ ವಾಸ ಮಾಡುವ ಮನೆ ಇರಬಹುದು. ಇದರಲ್ಲಿ ರೂಮ್ ಟೆಂಪ್ರೇಚರ್, ಕೊಠಡಿಯ ತಾಪಮಾನ, ನಾರ್ಮಲ್ ಆರ್ ಎವರೇಜ್ ಇಂಡೋರ್ ಟೆಂಪ್ರೇಚರ್ ಟಿಪಿಕಲಿ ಅರೌಂಡ್ 20 ಡಿಗ್ರಿ ಸೆಲ್ಸಿಯಸ್ ಟು 25 ಡಿಗ್ರಿ ಸೆಲ್ಸಿಯಸ್. ನಾವು ಮನೆಯಲ್ಲಿ ವಾಸ ಮಾಡುವ ಕೊಠಡಿ ಅಥವಾ ಪ್ರಯೋಗಾಲಯ ಕೊಠಡಿ, ಅದರ ತಾಪಮಾನ ಸಾಮಾನ್ಯವಾಗಿ 20ರಿಂದ 25 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತದೆ. ಹೀಗಾಗಿ ನಾವು ಇರುವಂತಹ ಕೊಠಡಿಯ ತಾಪಮಾನ, ಅದಕ್ಕೆ ನಾವು ಇಂಗ್ಲಿಷ್ ಭಾಷೆಯಲ್ಲಿ ರೂಮ್ ಟೆಂಪ್ರೇಚರ್ ಅಂತ ಕರಿತೀವಿ. I hope, dear students, you have understood very well. Now see here, humid atmosphere. ಏನಿದು humid atmosphere? An atmosphere heavily filled with moisture or water vapor in air. So in our atmosphere, heavily filled with moisture, ಸಾಮಾನ್ಯವಾಗಿ ಗಾಳಿಯಲ್ಲಿ ತೇವಾಂಶ ಅಥವಾ ನೀರಿನ ಆವಿ, ನೀರಿನ ಪ್ರಮಾಣ ಹೆಚ್ಚು ಇರುವಂತಹ ಗಾಳಿಗೆ ನಾವು ಹ್ಯೂಮಿಡ್ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಗಾಳಿಯಲ್ಲಿ ನೀರಿನ ತೇವಾಂಶ ಹೆಚ್ಚು ಇರುವ ಪರಿಸರ, ತೇವಾಂಶ ತುಂಬಿರುವ ವಾತಾವರಣ. ಗಾಳಿಯು ನೀರಿನ ಆವಿಯನ್ನು ಹಿಡಿದಿಟ್ಟುಕೊಳ್ಳುವುದು. ಹೀಗಾಗಿ ಗಾಳಿಯಲ್ಲಿ ನೀರಿನ ಅಂಶ, ನೀರಿನ ಆವಿ ಹೆಚ್ಚು ಇರುವಂತಹ ವಾತಾವರಣ, ಅದಕ್ಕೆ ನಾವು ಹ್ಯೂಮಿಡ್ ಅಟ್ಮಾಸ್ಫಿಯರ್ ಅಂತ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಕರಿತೀವಿ. ನಾವು see here, ಫರ್ಮೆಂಟೆಡ್ ಅಂದರೆ ಏನು? ಹುಳಿ ಹಿಡಿ, ಹುಳಿ ಬರು. ಫರ್ಮೆಂಟೆಡ್ ಅಂದರೆ ಸಾಮಾನ್ಯವಾಗಿ ಮನೆಯಲ್ಲಿ ನೀವು ಮೊಸರನ್ನು ತೆಗೆದುಕೊಂಡಾಗ ಸಾಮಾನ್ಯವಾಗಿ ಮೊಸರು ಒಮ್ಮೊಮ್ಮೆ ಹುಳಿಯಾಗಿ ಇರುತ್ತದೆ. ಅಂದರೆ ಹುಳಿ ಬಂದಿದೆ ಅಂತ ನೀವು ಅಂತೀರಿ. ಹುಳಿ ಬಂದಿದೆ, ಹುಳಿ ಹಿಡಿದಿದೆ. ಆ ಒಂದು ಪ್ರಕ್ರಿಯೆಯು
ಒಂದು ಸಾಮಾನ್ಯವಾಗಿ ರಾಸಾಯನಿಕ ಪ್ರತಿಕ್ರಿಯೆಯಲ್ಲಿ ಒಳಗೊಂಡಿರುತ್ತದೆ. ಹೀಗಾಗಿ ಫರ್ಮೆಂಟೆಡ್ ಅದರ ಅರ್ಥ ಹುಳಿ ಹಿಡಿ, ಹುಳಿ ಬರು. ಈಗ ಗ್ರೇಪ್ಸ್ ಗೆಟ್ ಫರ್ಮೆಂಟೆಡ್. ಸೊ ಫರ್ಮೆಂಟೆಡ್ ಮೀನಿಂಗ್ ಈಸ್ ಹುಳಿ ಹಿಡಿ ಅಥವಾ ಹುಳಿ ಬರು. ಇಟ್ ಈಸ್ ಅ ನ್ಯಾಚುರಲ್ process where grapes usually undergo turn their sugars into alcohol, gas or acid known as fermentation. ಅಂದರೆ ಇದು ಒಂದು ನೈಸರ್ಗಿಕ ಪ್ರಕ್ರಿಯೆ ಆಗಿದ್ದು ದ್ರಾಕ್ಷಿಗಳು ಸಾಮಾನ್ಯವಾಗಿ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಮ್ಮಲ್ಲಿರುವ ಸಕ್ಕರೆಯನ್ನು ಆಲ್ಕೋಹಾಲ್, ಅನಿಲ ಅಥವಾ ಆಮ್ಲವನ್ನಾಗಿ ಪರಿವರ್ತಿಸಿಕೊಳ್ಳುತ್ತವೆ. ಅಂದರೆ ನೀವು ಮನೆಯಲ್ಲಿ ಫ್ಯಾಕ್ಟ್ರಿ ಅಥವಾ ಎಲ್ಲಾದರೂ ಗ್ರೇಪ್ಸ್ ದ್ರಾಕ್ಷಿಗಳು ನೋಡಿದಾಗ ಅದಕ್ಕೆ ಹುಳಿ ಬಂದಿದೆ ಅಥವಾ ಹುಳಿ ಹಿಡಿದಿದೆ ಅಂತ ನೀವು ಅಂದುಕೊಂಡಾಗ ಇದು ಒಂದು ನ್ಯಾಚುರಲ್ ನೈಸರ್ಗಿಕ ಪ್ರೊಸೆಸ್ ಅಂದರೆ ಪ್ರಕ್ರಿಯೆ ಅದು ಒಳಗೊಂಡಿರುತ್ತದೆ. ಆ ಒಂದು ಸಾಮಾನ್ಯವಾಗಿ ದ್ರಾಕ್ಷಿಗಳು ತನ್ನಲ್ಲಿರುವಂಥ ಶುಗರ್ಸ್ ಸಕ್ಕರೆಯನ್ನು ಸಾಮಾನ್ಯವಾಗಿ ಆಲ್ಕೋಹಾಲ್ ಮತ್ತು ಗ್ಯಾಸ್ ಆ್ಯಸಿಡ್ಗೆ ಪರಿವರ್ತನೆ ಆದಾಗ ಈ ಒಂದು ಪರಿಪೂರ್ಣ ಪ್ರಕ್ರಿಯೆ ಆಗಿರುವಂತಹ ಒಂದು ಸ್ಥಿತಿಗೆ ನಾವು ಸಾಮಾನ್ಯವಾಗಿ ರಾಸಾಯನಿಕ ಪ್ರತಿಕ್ರಿಯೆಗಳಲ್ಲಿ ಒಂದಾಗಿದೆ ಅಂತ ನಾವು ಭಾವಿಸುತ್ತೀವಿ. I hope, dear students, you have understood very well about this chapter, that is chapter 1, chemical reaction and equations. Why chemical reactions are so important in our life and in our daily life, the following situations in our daily life you will come to see how our life depend on everything and how changes occur in our life. ದಿನನಿತ್ಯ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗುವ, ನಮ್ಮ ಅಕ್ಕಪಕ್ಕ ವಾತಾವರಣದಲ್ಲಿ ಆಗುವ ಸ್ಥಿತಿ ನೋಡಿದಾಗ ಇದು ಒಂದು ಸಾಮಾನ್ಯವಾಗಿ ರಾಸಾಯನಿಕ ಪ್ರತಿಕ್ರಿಯೆಗಳು ಅಂತ ನಾವು ಗೊತ್ತು ಮಾಡ್ಕೋತೀವಿ. I hope, dear, you have understood very well. Thank you.